ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜಧಾನಿ ಬೆಂಗಳೂರಲ್ಲಿ 2 ಅಂಕಿ ಸ್ಫೋಟ, ಮಹಾಮಾರಿ ಹೊಡೆತ, ಕಂಟೈನ್ಮೆಂಟ್ ಝೋನ್ ಜಿಗಿತ. ಅನ್ಲಾಕ್ ಆಗಿರೋ ಸಿಟಿಯಲ್ಲಿ ಕೊರೋನಾ ಸುರನ ಕೇಕೆ, ಬೆಂಗಳೂರಿಗರೇ ಎಚ್ಚರ. ಬೆಂಗಳೂರಿನಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ. ಸೋಂಕು ಕಡಿಮೆ ಬೆನ್ನಲ್ಲೇ ಮತ್ತೆ ಆತಂಕ ಶುರುವಾಗಿದೆ. ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಏರುತ್ತಲೇ ಇದೆ ಮಹಾಮಾರಿ ಸೋಂಕು. ಮೇ 22ರಿಂದ ಮೇ 28ರವರೆಗೆ ಕೊರೋನಾ ಒಂದಂಕಿ ಲೆಕ್ಕದಲ್ಲಿ ಇತ್ತು, ಅಂದ್ರೆ ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇತ್ತು. ಮೇ 29ರಿಂದ ದಿಢೀರಂತ ಮತ್ತೆ ಡಬಲ್ ಡಿಜಿಟ್ಗೆ ಹೋಗಿರುವಂತದ್ದು. ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆನೂ ಕೂಡ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ. ಈ ಹಿಂದಿನ ಲೆಕ್ಕವೇ ಬೇರೆ, ಈಗಿನ ಲೆಕ್ಕನೇ ಬೇರೆ ಆಗಿದೆ. ಬೆಂಗಳೂರಿನಲ್ಲಿ 350ಕ್ಕೂ ಹೆಚ್ಚಿನ ಸೋಂಕಿತರ ಸಂಖ್ಯೆ ಇದುವರೆಗೂ ದಾಖಲಾಗಿರುವಂತದ್ದು. ಬಹುತೇಕ ಪ್ರಕರಣಗಳಿಗೆ ಸೋಂಕಿನ ಮೂಲವೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ಕೇಸ್ಗಳಿಗೆ ಸೋಂಕಿನ ಮೂಲದ್ದೇ ಈಗ ಚಿಂತೆ ಹತ್ತಿರುವಂತದ್ದು. ಎಲ್ಲಿಂದ ಬಂತು ಈ ಸೋಂಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದೀವಿ, ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮೇ 22ರಿಂದ ಏನಾಯ್ತು ಅಂತ. ಇವತ್ತು ಜೂನ್ 1. ಇಷ್ಟು ದಿನಗಳ ಕಾಲ ಏನೇನೆಲ್ಲ ಆಯ್ತು ಬೆಂಗಳೂರಿನಲ್ಲಿ ಅನ್ನೋದನ್ನ ಮೇ 22ನೇ ತಾರೀಕು 5 ಪ್ರಕರಣ ದಾಖಲಾಗಿರುತ್ತೆ. ಮೇ 23ಕ್ಕೆ 4 ಪ್ರಕರಣ, ಮೇ 24ಕ್ಕೆ 1 ಪ್ರಕರಣ ದಾಖಲಾಗಿತ್ತು. ಮೇ 25ಕ್ಕೆ 8 ಪ್ರಕರಣಗಳು ದಾಖಲಾಗಿದ್ವು. ಇದು ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇತ್ತು ಅಂಕಿ ಸಂಖ್ಯೆಗಳು. ಮೇ 25ನೇ ತಾರೀಕು 8, ಮೇ 26ನೇ ತಾರೀಕು 2, ಹಾಗೆ ಮೇ 27ನೇ ತಾರೀಕು 6, ಮೇ 28ಕ್ಕೆ 9 ಪ್ರಕರಣಗಳು. ಅಂದ್ರೆ ಇವೆಲ್ಲವೂ ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಬರ್ತಾ ಇದ್ದಂತ ಅಂಕಿ ಸಂಖ್ಯೆ. ಅದಾದ್ಮೇಲೆ ಮೇ 29ನೇ ತಾರೀಕು 12 ಪ್ರಕರಣ ದಾಖಲಾಗುತ್ತೆ. ಮೇ 30ನೇ ತಾರೀಕು 33 ಪ್ರಕರಣಗಳು ದಾಖಲಾಗುತ್ತೆ. ಇನ್ನ ನಿನ್ನೆ 21 ಪ್ರಕರಣಗಳು ದಾಖಲಾಗಿರುವಂತದ್ದು. ಈಗ ಆಲ್ರೆಡಿ 300ರ ಗಡಿಯನ್ನ ದಾಟಿ, 350ರ ಗಡಿಯನ್ನ ದಾಟಿ ನಂಬರ್ 1 ಪ್ಲೇಸ್ ಅಲ್ಲೇ ಇದೆ ಬೆಂಗಳೂರು. ಬೆಂಗಳೂರಿನಲ್ಲಿ ಸಹಜವಾಗಿ ಆತಂಕ ಇರುವಂತದ್ದು. ಆದ್ರೆ ಇಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರುವಂತದ್ದು ಏನಪ್ಪಾ ಅಂದ್ರೆ, ಆ ಸೋಂಕು ಪತ್ತೆ ಆಗ್ತಾ ಇದೆಯಲ್ಲ, ಅದರ ಮೂಲ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರಿಂದ ಬಂತು ಈ ಸೋಂಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಇದೇ ಇಲ್ಲಿ ಆರೋಗ್ಯ ಇಲಾಖೆಯ ತಲೆ ಕೆಡಿಸಿರೋದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ 28ನೇ ತಾರೀಕುವರೆಗೂ ಸ್ವಲ್ಪ ಸಿಂಗಲ್ ಡಿಜಿಟ್ ಅಲ್ಲಿ ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸ್ವಲ್ಪ ನಿರಾಳರಾಗಿದ್ರು ಬೆಂಗಳೂರಿಗರು, ಆರೋಗ್ಯ ಇಲಾಖೆ ಕೂಡ ಅಷ್ಟೇ. ಆದ್ರೆ ಈಗ ಡಬಲ್ ಡಿಜಿಟ್ ನಲ್ಲಿ ಸೋಂಕಿತರ ಲೆಕ್ಕ ಬರ್ತಾ ಇದೆ. ಇನ್ನೂ ಒಂದ್ ಕಡೆ ಆ ಒಂದು ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ರೀತಿಯಾದಂತ ಆತಂಕ ಮನೆ ಮಾಡಿದೆ ಈಗ ಅಂತ? ಪೃಥ್ವಿ, ಎಲ್ಲೂ ನೋಡಿದಾಗ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿದ್ರೆ, ವ್ಯಕ್ತಿ ಪ್ರಧಾನವಾಗಿದ್ದಂತ ಈ ಒಂದು ಸೋಂಕು ಈಗ ಸಾಮಾಜಿಕವಾಗಿ ಸಮುದಾಯ ಹರಡ್ತಿದೆಯಾ ಅನ್ನುವಂತ ಅನುಮಾನಗಳು ಕಾಡ್ತವೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಕಳೆದ ಒಂದು ವಾರದ ಅಂಕಿಅಂಶಗಳನ್ನ ತೆಗೆದುಕೊಂಡ್ರೆ, ಮೇ 25ಕ್ಕೆ 8 ಪ್ರಕರಣ ಇತ್ತು, 26ಕ್ಕೆ 2 ಪ್ರಕರಣ ಇತ್ತು, 27ಕ್ಕೆ 6 ಪ್ರಕರಣ ಇತ್ತು, ಮೇ 28ಕ್ಕೆ 9 ಪ್ರಕರಣ. ಇವು ತುಂಬಾ ಹೈಯೆಸ್ಟ್ ಅನ್ನುವಂತ ಪ್ರಕರಣಗಳು. ಆದ್ರೆ ಮೇ 29ರಿಂದ ಮೇ 31ರ ಅವಧಿಯಲ್ಲಿ 3 ದಿನಗಳಲ್ಲೇ ಮೇ 29ಕ್ಕೆ 12 ಪ್ರಕರಣ ಆಗುತ್ತೆ, ಮೇ 33 ಹೈಯೆಸ್ಟ್ 33 ಪ್ರಕರಣ ಆಗುತ್ತೆ, ಮೇ 31ಕ್ಕೆ 21 ಪ್ರಕರಣ ಆಗುತ್ತೆ. ಇದೆಲ್ಲವೂ ಕೂಡ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಿದೆ ಅನ್ನುವಂತ ಒಂದು ಅನುಮಾನದ ಜೊತೆಗೆ, ಲಾಕ್ ಡೌನ್ ಸೀಲ್ ಡೌನ್ ಏನೇ ಆದ್ರೂ ಕೂಡ ಅದಕ್ಕೆ ಅದರ ಒಂದು ಪರಿಣಾಮಕಾರಿ ಇಂಪ್ಲಿಮೆಂಟ್ ಏನಾಗಬೇಕು, ಆ ಒಂದು ಪರಿಣಾಮಕಾರಿ ಇಂಪ್ಲಿಮೆಂಟ್ ಆಗದೆ ಇರೋದ್ರಿಂದ ಈ ರೀತಿಯಂತ ಸಮಸ್ಯೆಗಳಾಗ್ತಾ ಇದೆಯಾ, ಅದು ಕಮ್ಯುನಿಟಿಗೆ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಇವತ್ತು ಬಂದಿರುವಂತ ಮಾಹಿತಿ ಪ್ರಕಾರ ಡಿಜಿಹಳ್ಳಿಯಲ್ಲಿ ಅದು ಮತ್ತೊಂದು ಕೊರೋನಾ ಫ್ಯಾಕ್ಟರಿ ಆಗುತ್ತಾ ಅನ್ನುವಂತ ಅನುಮಾನಗಳು ಕಾಡ್ತಾ. ಯಾಕಂದ್ರೆ ಕಾಣದೇ ಇರುವಂತ ಅಥವಾ ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಪ್ರದೇಶಗಳು ಕೂಡ ಇವತ್ತು ಕೊರೋನಾ ಗ್ರಸ್ತ ಆಗ್ತಿರುವಂತ ಒಂದು ಆತಂಕಕಾರಿ ಅಂಶ ಬರ್ತಾ ಇರುವಂತದ್ದು. ಬಿಬಿಎಂಪಿ, ಆರೋಗ್ಯ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ 3 ಕೂಡ ಕೊರೋನಾ ನಿಯಂತ್ರಣಕ್ಕೆ ಸಾಕಷ್ಟು ರೀತಿಯಾದಂತಹ ಹರಸಾಹಸವನ್ನ ಪಡ್ತಾ ಇದಾವೆ. ಈ 3 ಇಲಾಖೆಗಳು ಇವತ್ತು ಕೈ ಚೆಲ್ಲಿ ಕುಳಿತುಕೊಳ್ಳುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅಂದಾಗ ಕೊರೋನಾದ ಸಾಂಕ್ರಾಮಿಕತೆ ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗ್ತಿದೆ ಅನ್ನೋ ಅನುಮಾನಗಳು. ಮಾತಾಡ್ತೀನಿ ಥಾಮಸ್, ನಮ್ ಜೊತೆ ಡಾಕ್ಟರ್ ವಿಜೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಬೆಂಗಳೂರಿನಲ್ಲಿ ಈಗ ಡಬಲ್ ಡಿಜಿಟ್ ನಲ್ಲಿ ಬರ್ತಾ ಇದೆ ಸೋಂಕಿತರ ಸಂಖ್ಯೆ. ಇನ್ನೂ ಒಂದ್ ಕಡೆ ಕಂಟೈನ್ಮೆಂಟ್ ಝೋನ್ಗಳು ಕೂಡ ಜಾಸ್ತಿ ಆಗ್ತದೆ. ಯಾವ ರೀತಿಯಾದಂತಹ ಆತಂಕ ಇದೆ ಬೆಂಗಳೂರಿನಲ್ಲಿ ಈಗ?
ಬೆಂಗಳೂರಿನಲ್ಲಿ ಆತಂಕ ಅನ್ನೋಕ್ಕಿಂತ ಜನ ಒಂದಷ್ಟು ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದ ತುರ್ತು ಅಗತ್ಯ ಇದೆ. ಯಾಕಂದ್ರೆ ಈಗ ಹೌದು, ಜನಜೀವನ ಸಾಮಾನ್ಯ ಸ್ಥಿತಿಗೆ ಮರಳಲಿ ಅನ್ನೋ ಕಾರಣಕ್ಕೆ ಸರ್ಕಾರಗಳು ರಿಲ್ಯಾಕ್ಸ್ ಮಾಡಿ ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಿದೆ. ಹೌದು, ಅದ್ರ ಜೊತೆಗೆ ಸಂದೇಶಗಳನ್ನ ಕೂಡ ಕೊಟ್ಟಿದೆ. ದಯವಿಟ್ಟು ಕರೋನಾ ಸೋಂಕಿಗೆ ಅಗತ್ಯವಾದ ಮುನ್ನೆಚ್ಚರಿಕಾ ಕ್ರಮಗಳನ್ನ ದಯವಿಟ್ಟು ಪಾಲಿಸಿ ಅಂತ. ಆದ್ರೆ ಬಹುತೇಕ ಯುವ ಜನ ಅದನ್ನ ಪಾಲಿಸ್ತಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗು, ಹೌದು, ಮಾಸ್ಕ್ ಹಾಕೊಳ್ಳೋದು, ಎರಡು ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಾಗಿ ಕಾಣಿಸ್ಬೇಕಿದೆ. ಜನ ಒಂದಷ್ಟು ಜಾಗರೂಕರಾಗಬೇಕಾಗಿದೆ. ಹಾಗಾಗಿ ಇದು ಸಾಂಕ್ರಾಮಿಕ ರೋಗ ಇವೆರಡೇ ಕ್ರಮಗಳಿಂದ ನಿಯಂತ್ರಣಕ್ಕೆ ಬರ್ತಕ್ಕಂಥ. ಅಲ್ಲ, ಮತ್ತೊಂದು ಇಲ್ಲಿ ನಿಮ್ಗೆ ಸವಾಲಾಗಿರೋದು ಅಂದ್ರೆ ನಾವು ನೋಡ್ತಾ ಇರ್ತೀವಿ ಆ ಮೆಡಿಕಲ್ ಬುಲೆಟಿನ್ ಅಲ್ಲಿ ಕಾಂಟ್ಯಾಕ್ಟ್ ಅಂಡರ್ ಟ್ರೇಸಿಂಗ್ ಅಂತ. ಆಲ್ಮೋಸ್ಟ್ ಸಾಕಷ್ಟು ಪ್ರಕರಣಗಳ ಕಾಂಟ್ಯಾಕ್ಟ್ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹೌದು, ಅಂದ್ರೆ ಯಾರು ಶ್ವಾಸಕೋಶದ ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ಬಹುಬೇಗ ಸೋಂಕು ಅಂಟ್ಕೊಳ್ತಾ ಇದೆ. ಇವರು ಅವ್ರ ಇತಿಹಾಸವನ್ನು ಹೇಳ್ಬೇಕಾದ್ರೆ ನಾವು ಅವ್ರು ಎಲ್ಲಿ ಹೋಗಿದ್ರು, ಯಾರ ಮನೆಗೆ ಹೋಗಿದ್ರು, ಯಾರ ಜೊತೆ ಮಾತಾಡಿದ್ರು, ಯಾರ ಜೊತೆ ಒಡನಾಡಿದ್ರು ಅನ್ನೋ ಇತಿಹಾಸವನ್ನ ಅದೇ ಹೇಳಿದ್ದು. ಇವರು ಹಿಸ್ಟ್ರಿನ ಹೇಳ್ಬೇಕಲ್ಲ, ನಮ್ಗೆ ಇತಿಹಾಸವನ್ನ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಮಿಸ್ ಮಾಡ್ತಾ ಇದಾರೆ ಅನ್ಸುತ್ತೆ. ಇದನ್ನ ಕ್ರಾಸ್ ಚೆಕ್ ಕೂಡ ನಾವು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅವರ ಕಾಲ್ ರೆಕಾರ್ಡ್ಸ್ ಕೂಡ ತೆಗಿತಾ ಇದೀವಿ. ಸರ್, ಮತ್ತೊಂದು ಅನ್ಲಾಕ್ ಆದ್ಮೇಲೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾ ಇದಾರೆ, ನೀವು ಯಾವ ರೀತಿಯಾಗಿ ಅದನ್ನ ಅನಲೈಸ್ ಮಾಡ್ತೀರಾ ಅಂತ. ಅಲ್ವಾ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರಿ, ಅನ್ಲಾಕ್ ಆದ್ಮೇಲೆ ತುಂಬಾ ಫ್ರೀ ಡೌನ್ ಮಾಡಾದ್ಮೇಲೆ ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದಾರೆ, ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡ್ತಾ ಇದ್ದೀರಾ ಈಗ ಆರೋಗ್ಯ ಇಲಾಖೆಯವರು? ಅದೇ ಈಗ ಹೇಳಿದ್ನಲ್ಲ, ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕಾದ್ದು ಅತ್ಯಂತ ಪ್ರಮುಖವಾದ್ದು. ಹಾಗೇನೆ ಮಾಸ್ಕ್ ಧರಿಸಬೇಕಾದ್ದು ಕೂಡ. ಆಮೇಲೆ ಗುಂಪಿನಿಂದ ಆದಷ್ಟು ದೂರ ಉಳಿಬೇಕು ಅಂತ ಪದೇ ಪದೇ. ಸೊ ಆರೋಗ್ಯ ಇಲಾಖೆಗೆ ದೊಡ್ಡ ಮಟ್ಟದ ಆತಂಕ ಇದೆ ಅನ್ಸುತ್ತೆ ಈಗ ಇತ್ತೀಚೆಗೆ ಸಡಿಲಿಕೆ ಮಾಡಾದ್ಮೇಲೆ. ಇನ್ನೆಷ್ಟು ಪ್ರಕರಣ ಏನಾಗ್ಬಿಡುತ್ತೋ ಏನೋ ಎತ್ತ ಬೆಂಗಳೂರಲ್ಲಿ ಅಂತ. ಈಗ ಆಲ್ರೆಡಿ 350+ ಇದೆ. ಹೌದು, ಹಾಗಾಗಿ ಈಗಾಗ್ಲೇ ಇನ್ನೊಂದಷ್ಟು ಸುತ್ತಿನ IEC ಪ್ರಚಾರವನ್ನ ಕೈಗೆತ್ತಿಕೊಳ್ಬೇಕಾದ ಅತ್ಯಂತ ತುರ್ತು ಅವಶ್ಯಕತೆ ನಮ್ಮ ಮುಂದೆ ಇದೆ. ಬಹುಶಃ ನಾಳೆ ಪ್ರತಿ ಒಂದು ವಾರ್ಡ್ನಲ್ಲೂ ಕೂಡ ಆಟೋದಲ್ಲಿ ಧ್ವನಿವರ್ಧಕದ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಿಗೆ ಮನವಿ ಮಾಡಿಕೊಳ್ಳೋ ಪ್ರಕ್ರಿಯೆಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ಸರ್, ಇನ್ನೂ ಹೆಚ್ಚಿನ ಕೊರೋನಾ ಟೆಸ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ. ಅಂದ್ರೆ ಈಗ ಪೂಲಿಂಗ್ ಮೆಥಡ್ಗೆ ತಗೋಬರ್ತಾ ಇದೀವಿ. ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೇನೆ ಸರ್ಕಾರ ಹೆಚ್ಚು ಜನರ ಸ್ಯಾಂಪಲ್ ನ ತಗೋಬೇಕು, ಆ ಮುಖೇನ ರೋಗಗಳನ್ನ ಪತ್ತೆ ಹಚ್ಚಿ ನಿಯಂತ್ರಣ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿಯೇ ಕೂಡ ನಾವೀಗ ಪೂಲ್ ಸ್ಯಾಂಪ್ಲಿಂಗಿಗೆ ಕೈ ಹಾಕಿದ್ದೀವಿ. ಹಾಗಾಗಿ ಹೆಚ್ಚು ಟೆಸ್ಟ್ಗಳು ಮುಂದಿನ ದಿನಗಳಲ್ಲಿ ಆಗ್ತವೆ, ಖಂಡಿತ ಆಗ್ತವೆ. ಯಾಕೆಂದ್ರೆ ಸರ್ಕಾರನೇ ಕೊಟ್ಟಿರುವಂತ ವರದಿ ಪ್ರಕಾರ ಜೂನ್ ಎಂಡಲ್ಲಿ ಸುಮಾರು 50,000ಕ್ಕೂ ಹೆಚ್ಚಿನ ಪ್ರಕರಣಗಳು ಆಗ್ಬಹುದೇನೋ ಅನ್ನುವ ಲೆಕ್ಕಾಚಾರದ ಒಂದು ಮಾಹಿತಿಯನ್ನ ಇಡ್ತಾ ಇದೆಯಲ್ಲ. ಸೊ ಇದು ಸಹಜವಾಗಿ ಎಲ್ರಿಗೂ ಆತಂಕವನ್ನ ತಂದಿದೆ ಕರ್ನಾಟಕದಲ್ಲಿ, ಏನಾಗುತ್ತೋ ಏನೋ ಅಂತ. ಅದು ಮೇನ್ ಇರೋದೇ ಬೆಂಗಳೂರು. ಹೌದು, ಯಾಕಂದ್ರೆ 1,30,00,000 ಜನಸಂಖ್ಯೆ ಇರುವ ದೊಡ್ಡ ನಗರ, ವಿವಿಧ ವರ್ಗಗಳನ್ನ ಒಳಗೊಂಡಿದೆ ಕೂಡ. ವಿವಿಧ ವೈವಿಧ್ಯತೆಯಲ್ಲಿ ವಿವಿಧ ಬೇರೆ ಬೇರೆ ಸಂಸ್ಕೃತಿ ಜನಗಳು ಇರೋ ಕಾರಣ ಬೆಂಗಳೂರು ನಿಜಕ್ಕೂ ದೊಡ್ಡ ಸವಾಲೇನೆ. ಈಗ ಏನ್ ಹೇಳಿದ್ರಿ, ಈಗ 50,000ಕ್ಕಿಂತ ಹೆಚ್ಚು ಕೇಸು ಬರಬಹುದು ಅನ್ನೋ ಎಚ್ಚರಿಕೆಯಲ್ಲಿ ಒಂದಷ್ಟು ಇಲಾಖೆಯ ಒಳಗಡೆ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಅದಕ್ಕೋಸ್ಕರ ಅದನ್ನ ನಾವು ನಮ್ಮ ಪ್ಲಾನ್ಗೆ ಅಳವಡಿಸ್ಕೊಳ್ಳಿಕ್ಕೆ ಈಗ 50,000ಕ್ಕೆ ಪ್ರಕರಣ ಆದ್ರೆ ನಮ್ಮ ಚಿಕಿತ್ಸೆ ನೀಡಬೇಕಾದ ಸಿದ್ಧತೆಗಳು ಏನಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅದನ್ನ ನಾವು ಸರ್ಕಾರ ಆ ರೀತಿ ಹೊರಡಿಸಿದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ವಿಜೇಂದ್ರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.